ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈಸಿಯಾಗಿದೆ, ಬೇಗ ಆಗುತ್ತೆ. ಆದರೆ ಬ್ರೈಡಲ್ ಸಾರಿ ಕುಚ್ಚು ಬ್ರೈಡಲ್ ಸೀರೆಗಳಿಗೆ ಮಾಡ್ಕೋಬಹುದು. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ, 0.95 mm. ಮತ್ತು ಈ ಥರದ ರೌಂಡ್ ಬೀಡ್ಸ್ ಒಂದು ತಗೊಂಡಿದ್ದೀನಿ, ಮಧ್ಯದಲ್ಲಿ ಆರ್ಚ್ ಮಧ್ಯದಲ್ಲಿ ಹಾಕೋಕ್ಕೆ. ಮೇಲೆ ಆರ್ಚಿನ ಮೇಲೆ ಉಪಯೋಗಿಸ್ಕೊಳ್ಳೋಕ್ಕೆ ಸ್ಮಾಲ್ ಗೋಲ್ಡನ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ನಾಲ್ಕು ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಬಟ್ಟೆಗೆ ಅಳತೆ ನೋಡಿಕೊಂಡು ಲಾಕ್ ಮಾಡಿ. ಆಮೇಲೆ 4 ಚೈನು, ಇದನ್ನು ಅಳತೆ ನೋಡಿಕೊಂಡು ಲಾಕ್ ಮಾಡಿ. ಆಮೇಲೆ 4 ಚೈನು, ಇದನ್ನು ಬಟ್ಟೆಗೆ ಅಳತೆ ನೋಡಿಕೊಂಡು ಲಾಕ್ ಮಾಡಿ. 3 ಸಾರಿ 4 ಚೈನು. ಆಮೇಲೆ ಒಂದು ಈ ದೊಡ್ಡ ಬೀಡ್ ಯೂಸ್ ಮಾಡ್ಕೊಳ್ಳಿ, ಬಿಗ್ ಬೀಡ್. ಇದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಬಟ್ಟೆಗೆ ಅಳತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ 5 ಸಾರಿ 4 ಚೈನು, 5 ಬ್ಲಾಕ್, 4 ಚೈನು, ಬಟ್ಟೆಗೆ ಲಾಕ್, ಮತ್ತೆ 4 ಚೈನು, ಬಟ್ಟೆಗೆ ಲಾಕ್, ಮತ್ತೆ 4 ಚೈನು, ಬಟ್ಟೆಗೆ ಲಾಕು. ಇದು ನಾನೆಲ್ಲ ಡಬಲ್ ಆರ್ಚ್ ಕುಚ್ಚುಗಳಿಗೂ ಇದೇ ಥರ ಮಾಡ್ತೀನಿ. ಬೇಸು 4, 1, 2, 3, 4 ಬ್ಲಾಕ್ ಆಯಿತು. ಇನ್ನೊಂದು ಬ್ಲಾಕ್ 1, 2, 3, 4 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡಿ. ಐದು ಬ್ಲಾಕು 4 ಚೈನ್ ಆಯಿತು. 1, 2, 3, 4, 5 ಸಾರಿ ಹಾಕಿದ್ದೀನಿ. ಇನ್ನೀಗ ಮತ್ತೆ ಇದು ದೊಡ್ಡ ಬೀಡನ್ನು ಸೇರಿಸ್ಕೊಳ್ಳಿ, ಬಿಗ್ ಬೀಡ್. ಈ ಥರ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಮತ್ತು 5 ಸಾರಿ 4 ಚೈನು. ಫಸ್ಟಿಗೆ 3 ಸಾರಿ ಮಧ್ಯದಲ್ಲಿ ಬೀಡ್ ಸೇರಿಸಿ, ಮಧ್ಯದಲ್ಲೆಲ್ಲ 5 ಸಾರಿ, ಕೊನೆಯಲ್ಲಿ 3 ಸಾರಿ. ಈ ಥರ ಮಾಡ್ಕೊಳ್ಳಿ, ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್. ಈ ಥರ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. 5 ಬ್ಲಾಕ್ 4 ಚೈನು ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ ಬೀಡ್ಸು. ಈಗ ವರ್ಕ್ ಟರ್ನ್ ಮಾಡಿ, ಒಂದು ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಫಸ್ಟ್ 4 ಚೈನು, ಎಲ್ಲ ಚೈನುಗಳ ಮೇಲೇನು ಚೈನ್ ಮಾಡ್ಕೊಳ್ಳಿ. ಆ ಲಾಕಲ್ಲಿ ಚೈನ್ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮೊದಲಿನ ರೋದಲ್ಲಿ ಲಾಕ್ ಆಗಿದೆಯಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ನನ್ನ ಎಲ್ಲ ಡಬಲ್ ಆರ್ಚ್ ಕುಚ್ಚಲ್ಲೂ ಇದೇ ಬೇಸ್ ಇರುತ್ತೆ. ಈ ಥರ 4 ಚೈನ್ ಮಾಡಿ ಈ ಬೀಡ್ ಪಕ್ಕ ಲಾಕ್ ಇದೆ ನೋಡಿ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಈ ಬೀಡ್ ಸುತ್ತಲೂ ಎಷ್ಟು ಚೈನ್ ಬರುತ್ತೆ ಅಷ್ಟು ಚೈನು ಮಾಡ್ಕೊಳ್ಳಿ. ದೊಡ್ಡ ಬೀಡ್ ಆದರೆ ಜಾಸ್ತಿ ಬರುತ್ತೆ. ಇದೀಗ 5 ಚೈನ್ ಬಂದಿದೆ. ಇದರಲ್ಲಿ ಕರೆಕ್ಟಾಗಿ ಬೀಡ್ಗೆ ರೌಂಡಾಗಿ ಕವರ್ ಆಗಬೇಕು. ಈ ಥರ ಬೀಡ್ನ ಸುತ್ತಲೂ ಈ ಥರ ನಿಲ್ಲುತ್ತೆ ಚೈನು, ಹಿಂಗೆ ಬರುತ್ತೆ. ನೀವು ದೊಡ್ಡ ಬೀಡ್ ಹಾಕಿದರೆ ಈ ಚೈನ್ ಜಾಸ್ತಿ ಬರುತ್ತೆ. ಈ ಥರ ನಿಮ್ಮ ಬೀಡ್ ಸೈಜ್ ಹೊಂದ್ಕೊಂಡು ಇಲ್ಲಿ ನೀವು ಎಷ್ಟು ದೊಡ್ಡ ಬೀಡ್ ಹಾಕಿದ್ದೀರ ಅದ್ರ ಮೇಲೆ ಹೊಂದ್ಕೊಂಡು ಇರುತ್ತೆ ಆ ಚೈನು. ಇದೀಗ ಇಷ್ಟು ದೊಡ್ಡ ಬೀಡಿಗೆ 5 ಚೈನ್ ಸಾಕಾಗುತ್ತೆ. ಈ ಥರ ರೌಂಡ್ ಬರುತ್ತೆ ಈ ಕಡೆಯಿಂದ ಈ ಕಡೆ. ಆಮೇಲೆ ಮತ್ತೆ ಇದು ಇಲ್ಲಿ ಹಾಕಿದಂಗೆ 4 ಚೈನ್ ಹಾಕಿ ಆಯಾ ಲಾಕಲ್ಲಿ ಲಾಕ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಬೀಡ್ ಸುತ್ತಲೂ
5 ಚೈನ್ ಹಾಕಿ ಈ ಕಡೆ ಲಾಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಬ್ಯಾಕ್ ಸೈಡಿಂದ ಚೈನ್ಗಳನ್ನು ಹಾಕ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದ ಮೇಲೆ 4 ಚೈನ್ ಮಾಡ್ಕೊಳ್ಳಿ. ಫಸ್ಟು ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4 ಚೈನು, ಇದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. 2 ಸಾರಿ 4 ಚೈನ್ ಹಾಗೆ ಮಾಡ್ಕೊಳ್ಳಿ. ಮೂರನೇ 4 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಈ ಬೀಡ್ನ ಸುತ್ತಲೂ 5 ಚೈನ್ ಹಾಕಿದ್ದೀವಲ್ವ ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಕ್ರೋಶೆ ಹುಕ್ಕಿಗೆ 2 ಸಾರಿ ದಾರ ಈ ಥರ ಸುಂದ್ಕೊಳ್ಳಿ. ಸುಂದ್ಕೊಂಡು ಇಲ್ಲಿಂದ ದಾರ ತಗೊಂಬಂದು ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ. ಈ ಥರ ಇದನ್ನು ಟ್ರಿಪಲ್ ಕ್ರೋಶೆ ಅಂತ ಹೇಳ್ತಾರೆ. 2 ಸಾರಿ ದಾರ ಸುಂದ್ಕೊಳ್ಳಿ. ಫಸ್ಟ್ 2, ಆಮೇಲೆ 2, ಆಮೇಲೆ 2 ಸಾರಿ ದಾರ ಸುಂದ್ಕೊಳ್ಳಿ. ಇದರ ಒಳಗಿಂದ ಹುಕ್ ಹಾಕಿ ಈ ಥರ ದಾರ ತೊಗೊಂಬನ್ನಿ. ಆವಾಗ 4 ಲೂಪ್ ಆಗುತ್ತೆ ಕ್ರೋಶೆ ಹುಕ್ಕಲ್ಲಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ. ಈ ಥರ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಮಾಡ್ಕೊಳ್ಳಿ. ಇದನ್ನು ಮಾಡಿಕೊಂಡು ಪೂರ್ತಿ ಬೀಡ್ ಸುತ್ತಲೂ ಆರ್ಚ್ ಮಾಡ್ಕೊಳ್ಳಿ. ಈ ಥರ ನಿಧಾನವಾಗಿ ಮಾಡಿ ತೋರಿಸಿದೆ ಫಸ್ಟ್ 2, ಅದನ್ನು ರಿಪೀಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆಮೇಲೆ ಸ್ಪೀಡ್ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ವೀಡಿಯೋ ದೊಡ್ಡ ಆಗುತ್ತೆ. ಅದಕ್ಕೋಸ್ಕರ 2, 2, 4, 2, 6, 3, 9 ಆಯಿತು. ಹನ್ನೊಂದು, 12, 13 ಟ್ರಿಪಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ 4 ಚೈನ್ ಇದೆಯಲ್ವ ಬೀಡಿ ಕಡೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು, ಅಂದರೆ ಲಾಕ್ ಮಾಡಿಕೊಂಡು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. ಇನ್ನು ನೆಕ್ಸ್ಟು ಈ ಚೈನ್ಗಳ ಮೇಲೆಲ್ಲ ಇಲ್ಲೆಲ್ಲ ಮಾಡ್ದಂಗೆ ಈ ಚೈನ್ನ ಮೇಲೆ 4 ಚೈನ್ ಮಾಡಿ ಅಲ್ಲಿ ಲಾಕ್ ಮಾಡಿ, 4 ಚೈನ್ ಮಾಡಿ ಲಾಕ್ ಮಾಡಿ. ಇಲ್ಲಿ ಬೀಡ್ ಪಕ್ಕದ 4 ಚೈನ್ ಇದೆಯಲ್ವ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬೀಡ್ ಮೇಲೆ 5 ಚೈನಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಆರ್ಚ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ದಾರ ಕಟ್ ಮಾಡಿದ್ದೀನಿ, ಎಂಡಲ್ಲಿ ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಈಗ ಬೇರೆ ಕಲರ್ ದಾರದಲ್ಲಿ ಇನ್ನೊಂದು ಇಲ್ಲಿಂದ ಅಷ್ಟೇ ಸೇರಿಸ್ಕೊಂಡು ಇನ್ನೊಂದು ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ. ಈಗ ಫಸ್ಟಲ್ಲಿ 4 ಚೈನ್ ಇದೆ, ಅಲ್ಲಿ 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಈ ನೆಕ್ಸ್ಟ್ 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಫಸ್ಟ್ ಟ್ರಿಪಲ್ ಕ್ರೋಶೆ ಇದೆಯಲ್ವ ಆರ್ಚಿಂದು, ಅದಕ್ಕಿಂತ ಮೊದಲೇ ಸ್ವಲ್ಪ ಜಾಗ ಇರುತ್ತಲ್ವ ಆ ಜಾಗದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಅದನ್ನು ಅದೇ ಜಾಗದಲ್ಲಿ ಅದೇ ಗ್ಯಾಪಲ್ಲಿ ಲಾಕ್ ಮಾಡಿ, ಎಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೀರ ಅಲ್ಲೇ. ಈಗ ಒಂದು ಬೀಡ್ ತಗೊಳ್ಳಿ, ಸ್ಮಾಲ್ ಬೀಡ್, ಇದನ್ನು ಸೇರಿಸ್ಕೊಳ್ಳಿ. ಆಮೇಲೆ ಇಲ್ಲಿ 2 ಟ್ರಿಪಲ್ ಕ್ರೋಶೆ ಬಿಡಿ, 1, 2 ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ ಚೈನಲ್ಲೆಲ್ಲ ಗ್ಯಾಪ್ಗಳಲ್ಲಿ ಹಾಕ್ತಾಯಿದ್ದೀನಿ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಮಾಡಿಬಿಟ್ಟು ಅದೇ ಗ್ಯಾಪಲ್ಲಿ ಲಾಕ್, ಮತ್ತು ಒಂದು ಬೀಡ್, ಸ್ಮಾಲ್ ಬೀಡ್,
ಮತ್ತು ಇಲ್ಲಿ 2 ಟ್ರಿಪಲ್ ಕ್ರೋಶೆ ಬಿಡಿ. ಮೂರನೇದಲ್ಲಿ ಆ ಗ್ಯಾಪಲ್ಲಿ 2 ಆದಮೇಲಿನ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, ಆಮೇಲೆ 3 ಚೈನು. 3 ಚೈನ್ ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಎಲ್ಲಿ ಸಿಂಗಲ್ ಕ್ರೋಶೆ ಹಾಕಿದರೆ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡ್. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ನೆಕ್ಸ್ಟ್ 2 ಟ್ರಿಪಲ್ ಕ್ರೋಶೆ ಬಿಡಿ. ಮತ್ತು 3 ಚೈನು, ಅದೇ ಜಾಗದಲ್ಲಿ ಲಾಕ್. ಆಮೇಲೆ ಬೀಡ್. ಆಮೇಲೆ 2 ಟ್ರಿಪಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ, ಇದು ಗ್ಯಾಪ್ಗಳಲ್ಲಿ ನಾನು ಸೇರಿಸ್ತಾ ಇದ್ದೀನಿ, ಚೈನಲ್ಲೆಲ್ಲ. ಅದೇ ಗ್ಯಾಪಲ್ಲಿ ಸೇರಿಸ್ಕೊಳ್ಳಿ. ಆಮೇಲೆ ಬೀಡ್. ಆಮೇಲೆ 2 ಟ್ರಿಪಲ್ ಕ್ರೋಶೆ ಬಿಟ್ಟು ನೆಕ್ಸ್ಟು ಮತ್ತೆ 3 ಚೈನ್, ಮತ್ತು ಅದೇ ಗ್ಯಾಪಲ್ಲಿ ಲಾಕ್. ಮತ್ತೆ ಒಂದು ಬೀಡ್. ಮತ್ತು ಇಲ್ಲಿ 2 ಟ್ರಿಪಲ್ ಕ್ರೋಶೆ ಬಿಟ್ಟು ಇಲ್ಲಿ ಮತ್ತು 3 ಚೈನು, ಅದೇ ಜಾಗದಲ್ಲಿ ಲಾಕ್. ಇದು ಕೊನೆಯದು. ಕೊನೆಯಲ್ಲಿ 1 ಟ್ರಿಪಲ್ ಕ್ರೋಶೆ ಉಳಿಯುತ್ತೆ, ಅದು ಹಾಗೆ ಬಿಟ್ಬಿಡಿ. ಸೀದಾ ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಲಾಕ್ ಮಾಡಿ. ಆಮೇಲೆ ಲಾಕಲ್ಲಿ ಲಾಕ್ ಮಾಡಿ. ಮತ್ತು 4 ಚೈನ್ ಮಾಡಿ ಇಲ್ಲಿನೂ ಅದೇ ರೀತಿ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ. 4 ಚೈನ್ ಗ್ಯಾಪಲ್ಲಿ ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ. ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಇದು. ನೀವು ಇಲ್ಲಿ ಸ್ಟೋನ್ ಚೈನ್ ಬೇಕಾದ್ರೆ ಅಂಟಿಸ್ಕೋಬೋದು, ಡೆಕೋರೇಟ್ ಮಾಡ್ಕೋಬೋದು. ಈಸಿಯಾಗಿದೆ ಮಾಡೋದು, ಹೆಚ್ಚು ಕಷ್ಟ ಇಲ್ಲ. ಈ ಫಸ್ಟ್ ಆರ್ಚ್ ಅಂತೂ ನಿಮ್ಗೆ ಗೊತ್ತೇ ಇದೆ ಮಾಡೋದು, ಮೇಲಿನ ಮಾತ್ರ ಡಿಸೈನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.